ತೆಗೆದಿದ್ದು ತಪ್ಪು. ಯಾವ MLA ಕಳೆದಿಲ್ಲ వాళ్ళు వాళ్ళు విజయేంద్రని అశోక్ని అడమనండి కరెక్ట్ ఇచ్చినాడేమో వాళ్ళిద్దరిని ఫస్ట్ రెస్పెక్ట్ చేసి అందరూ వచ్చే తప్పే ఇట్లా దాంట్లో చిన్న దీంట్లకంతా పెయి చేయలేదు తప్పు అని చెప్తాను. ನಿಮಗೆಲ್ಲ ಗೊತ್ತಿದ್ದ ವಿಷಯ. ಈ ನಡುವೆ ಎಲ್ಲ ಬರ್ತಾ ಇದೆ. ಸುಬ್ಬಾರೆಡ್ಡಿಯನ್ನು ಅಸಲಿಗೊಳಿಸಿರುವುದು ಅವರು BJP ಮುಖಂಡರು ಒಂದು ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಜನ ಮನದಲ್ಲಿಲ್ಲ. ಮನದಲ್ಲಿರುವವರು ನಮ್ಮ ಸುಬ್ಬಾರೆಡ್ಡಿ ಅವರು ಎಷ್ಟೋ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರಿಗೆ ರಾಜಕೀಯ ಬೇಕಾಗಿಲ್ಲ. ಅವ್ರು ಸರ್ವಿಸ್ ಮಾಡಬೇಕು ಅಂತ ಜನಗಳಿಗೆ ಇನ್ನೂ ಹೆಚ್ಚಾಗಿ ಸರ್ವಿಸ್ ಮಾಡ್ಬೋದು ಒಂದು ಪಾಲಿಟಿಕ್ಸ್ನಲ್ಲಿದ್ದರೆ ಅಂತ ಅವ್ರು ಬಂದಿದ್ದಾರೆ ಹೊರತು ಅವ್ರ ಪಾಲಿಟಿಕ್ಸೇನೇ ಇಲ್ಲ, ಬೇಕಾಗಿಲ್ಲ. ಇನ್ನೊಂದು ಇವರು ಜನಗಳ ರೈತರ ಜಮೀನುಗಳ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಿನಾಮಿ ಹೆಸರಿನಲ್ಲೇ ಅವರು ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿದೆ. ಯಾಕಂದರೆ ಬೇಕಾದರೆ ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ. ಅವರು ಬರಲಿ, ಚರ್ಚೆಗೆ ಸಿದ್ಧವಾಗಿದ್ದೇವೆ. ಇನ್ನು ಈ BJP ಮುಖಂಡರು ಇಂಥ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅವರು ಹೆಸರನ್ನು ಕೆಡಿಸುವುದು ಚೆನ್ನಾಗಿರುವುದಿಲ್ಲ. ಮುಂದೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಗ್ಯಾರಂಟಿಯಾಗಿ ಸ್ಟೇ ಆಗುತ್ತೆ, ಕಂಟಿನ್ಯೂ ಆಗ್ತಾರೆ. ನಮ್ಮ MLA ಅವರು MLA ಆಗಿ ಕಂಟಿನ್ಯೂ ಆಗ್ತಾರೆ. ಒಂದು ವೇಳೆ ಏನಾದರೂ ಸಮಸ್ಯೆ ಆದರೂ ಅವರ ಜನ ಮನದಲ್ಲಿದ್ದಾರೆ. ಇವಾಗ ಮೂರು ಬಾರಿ ಅವರು ಶಾಸಕರಾಗಿದ್ದಾರೆ. 3 ಬಾರಿ ಶಾಸಕರ ಆದವರು ಯಾರೂ ಇಲ್ಲ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ. ಇವರು ಮಾತ್ರ ಇದ್ದಾರೆ. ಯಾಕಂದರೆ ಅವರು ಜನ ಮನದಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರ ಹೆಸರನ್ನು ಕೆಡಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿ ಇದೆಲ್ಲ ಮಾಡೋದು ಒಳ್ಳೆಯದಲ್ಲ. BJP ಮುಖಂಡರುಗಳು ನಗರಿಕತ ನನ್ನ ಮಾಧ್ಯಮ ಮಿತ್ರರು ಮತ್ತು ನನ್ನ ಎಲ್ಲ ತಾಲೂಕಿನ ಮುಖಂಡರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಇಂದಿನ ಸಂದರ್ಭ ಮನಸ್ಸಿಗೆ ನೋವು ಮತ್ತು ಬೇಸರ. ನಮ್ಮ ಪಕ್ಷ ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ, ಆದರೆ ನಮಗೆ ಹೊಸದು, ನಮ್ಮ ತಾಲೂಕು ಹೊಸದು. ಎಷ್ಟೇ ಪಕ್ಷಗಳು ಬಂದರೂ ದ್ವೇಷ ರಾಜಕಾರಣ ನಾವು ಎಂದೂ ಮಾಡಿಲ್ಲ. ಕೃಷ್ಣಾರೆಡ್ಡಿ ಚೌಟರೆಡ್ಡಿ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈ ಕಡೆ ಅಬ್ಸಾಮ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ಅವ್ರ ಕಾಲದಿಂದ ನೋಡ್ತೀವಿ. ಈ ದ್ವೇಷ ರಾಜಕಾರಣ ಯಾರೂ ಮಾಡಿಲ್ಲ. ಇನ್ನೊಂದು ಅಪಪ್ರಚಾರ ನಮ್ಮ ಚಿಕ್ಕರೆಡ್ಡಿ ಅವರು ಹೇಳ್ತಾ ಇದ್ರು, ಆಸ್ತಿ ಮಾಡಿದ್ದಾರೆ, ಅದು ನೂರಾರು ಕೋಟಿ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲೋ ಇಲ್ಲೋ ಕಂದಾಯ ಹೆಚ್ಚು ಕಡಿಮೆ ಆಗೋದು ಸಹಜ. ಸುಬ್ಬಾರೆಡ್ಡಿ ಒಬ್ಬರೇ ಅಂತಲ್ಲ, ಎಲ್ಲ ಉದ್ಯಮಿಗಳೇ, ರಾಜಕಾರಣಿ ಇರೋರೆಲ್ಲರೂ ಉದ್ಯಮಿಗಳೇ. ಎಲ್ಲೋ ಒಬ್ಬರಿಬ್ಬರನ್ನು ಬಿಟ್ಟರೆ ಎಲ್ಲರೂ ಉದ್ಯಮ ನಡೆಸ್ತಾರೆ. ಅವರು ಯಾರೂ ಸಮಯಕ್ಕೆ ಸರಿಯಾಗಿ ಪಾವತಿಸಿದೆ, ಲೇಟಾಗಿ ಪಾವತಿಸ್ತಾರೆ. ನಮ್ಮ ಪರಾಜಿತ ಅಭ್ಯರ್ಥಿ ಮುನ್ರಾಜ್ ಅವರು ಬಹಳ ಆತುರವಾಗಿ ಶಾಸಕರಾಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ತಪ್ಪಾದರೆ ನಮ್ಮ ಶಾಸಕರು ಸಣ್ಣ ತಪ್ಪು ಮೊನ್ನೆ ಏರ್ಪೋರ್ಟಲ್ಲಿ ನಮ್ಮ ಶಾಸಕರು ಒಂದು ಮಾತು ಹೇಳಿದರು, ಈ ಥರ ದ್ವೇಷ ರಾಜಕಾರಣ ಮಾಡೋದ್ರಿಂದ ರಾಜಕೀಯ ಮಾಡೋದು ಕಷ್ಟ ಅಂತ. ಅವರಿಗೆ ಮನಸ್ಸಿಗೆ ಎಷ್ಟು ಬೇಸರ ಆಗಿದೆ ಅನ್ನೋದು ನನಗೆ ಭಾಳ ನೋವಾಯಿತು. ನಮ್ಮ ಶಾಸಕರು ಆ ರೀತಿ ನೋವಿಂದ ಹೇಳಬಾರ್ದು ಅಂತ ನಾನು ನಿಮ್ಮ ಮೂಲಕ ಹೇಳ್ತೇನೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತಾರೆ. ಧೈರ್ಯ ಇರಬೇಕು. ತಪ್ಪು ಮಾಡೋದು ಮಾನವ ಸಹಜ, ಆದರೆ ಮಾಡದೇ ಇರ್ತಕ್ಕಂಥ ತಪ್ಪೇನು ನಾವು ಮಾಡಿಲ್ಲ. ಈಗಿನ ಕಾಲದಲ್ಲಿ ಚೆಕ್ ಮೂಲಕ ಲಂಚ ತಗೊಂಡೋಗಿದ್ದಾರೆ, ಅದು ನಾವು ನೋಡಿದ್ದೀವಿ. ಅವ್ರ ಮುಖಂಡ್ರೆ ಪೋಕ್ಸೋ ಆ್ಯಕ್ಟಲ್ಲಿ ಈಗಲೂ ಬೇರೆ ಬೇರೆ ಇರ್ತಕ್ಕಂಥ ನಾಯಕರನ್ನು ನಾವು ಈ ಗೋಮಾಳ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರ ಮೇಲೂ ಕೂಡ ಆ ಆಪಾದನೆ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾರಿದ್ದಾರೆ ಅಶೋಕ್ ಅವರು, ಅವ್ರ ಮೇಲೂ ಕೂಡ ಈ ಆಪಾದನೆ ಇದೆ. ಇವರು ನಮ್ಮ BJP ಅವರು ಒಂದೇ ತಿಳ್ಕೊಂಡಿದ್ದಾರೆ, ಹಿಂದೂ ಮುಸ್ಲಿಂ ಪಾಕಿಸ್ತಾನ.
ಅತಿ ಜರೂರಾಗಿ ಅಧಿಕಾರಕ್ಕೆ ಬಂದ್ಬಿಡ್ಬೇಕು. ಈಗ ಇದೇ ತಪ್ಪಾದರೆ ಈಗ ನಾನು ಒಂದು ಕೆಲವು ಪ್ರಶ್ನೆಗಳನ್ನು ನನ್ನ ವಿರೋಧ ಮಾಜಿ ಮಂಡಲ ಪ್ರಧಾನರಾಗಿರ್ತಕ್ಕಂಥ ನಮ್ಮ ಪಿ ಆರ್ ಚಮ್ಮನ್ ಅವರೇ, ಡಿ ವಿ ರಾಮಾಂಜನೇಯ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಲ್ಲಿ ಏನು ನಮ್ಮ ಶಾಸಕರು ಇವತ್ತು ಈ ಬಾಗೇಪಲ್ಲಿ ಕ್ಷೇತ್ರದ ಜನ ಎಲ್ಲ ನೋಡ್ತಾ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೆ ಕೂಡ ವ್ಯಕ್ತಿವಾಗಿ ಯಾರನ್ನೂ ಮಾತಾಡಕ್ಕೆ ಹೋಗಲ್ಲ. ಆದರೆ ಮುನ್ರಾಜ್ ಅವ್ರಿಗೆ ಅದು ಏನು ಅನಿಸುತ್ತೋ ಏನೋ ಮಾಡಲಿ, ಅವರು ರಾಜಕಾರಣ ಮಾಡಲಿ, ಪ್ರಜಾಪ್ರಭುತ್ವ ಇದು, ಸಂವಿಧಾನಬದ್ಧವಾಗಿ ಎಲ್ರಿಗೂ ಹಕ್ಕಿದೆ ಮಾತಾಡೋಕ್ಕೆ. ಆದರೆ ಪೊಲಿಟಿಕಲ್ ಆಗಿ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೆ ಜ್ಞಾನ ಇಲ್ಲ. ಯಾಕಂದರೆ ಜನರ ವಿಶ್ವಾಸ ಪ್ರೀತಿಯಿಂದ ಅವರು ಇಳಿಸ್ಕೋಬೇಕಂತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸುಬ್ಬಾರೆಡ್ಡಿಯವರು ಇವತ್ತು ಆಯಿತು, ಅವ್ರ ಕುಟುಂಬಕ್ಕೆ ನೀವು ಇವತ್ತು ಕೆಟ್ಟದ್ದು ಮಾಡಬೇಕಂತ ನಿನ್ನ ಮನಸ್ಸನ್ನು ಅಂದ್ಕೊಂಡಿದ್ದೀಯ. ಏನು ಕೆಟ್ಟದ್ದು ಮಾಡಿದ್ರು? ದೇವರು ಅವ್ರನ್ನ ಆಶೀರ್ವಾದ ಇದೆ. ಜನರ ಎಲ್ಲರೂ ಕೂಡ ಜನರ ಪರವಾಗಿದ್ದಾರೆ. ಜನರ ಪರವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಸುಬ್ಬಾರೆಡ್ಡಿ. ಆಪೋಸಿಟ್ ಅವರು ಕೂಡ ಬಂದರೂ ಕೂಡ ಸಹಾಯ ಮಾಡೋದಂಥ ಗುಣ ಅವರು, ದೊಡ್ಡ ಗುಣ. ಅವ್ರದ್ದೇನು ಸಣ್ಣ ಗುಣ ಅಲ್ಲ. ಯಾಕಂದರೆ ಈ 3 ಬಾರಿ ಗೆಲ್ಲಬೇಕಂದ್ರೆ ಆ ಜನರ ಒಂದು ಆಶೀರ್ವಾದದಿಂದ, ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳ ಆಶೀರ್ವಾದ ಅವರು ತುಂಬ ಜಾಸ್ತಿ. ಈಗಲೂ ಕೂಡ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಅವ್ರಿಗೆ ಜೈಲು ಕೂಡ ಕೊಡುತ್ತೆ, ಅದು ನಮ್ಗೆ ನಂಬಿಕೆ. ಇಲ್ಲ ಹೋದರೆ ಚುನಾವಣೆಗೆ ಹೋಗಲಿ ಬಿಡು, ಅದಕ್ಕೆ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ರೆಡಿ ಆಗಿದ್ದಾರೆ. ಯಾರೂ ಡಬಲ್ ಗೇಮ್ ಅಂತ ಆಡುವಂಥ ನಾಯಕರು ಯಾರೂ ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅಂಥವರು ನಮ್ಮ ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಂಥ ಜನರೆಲ್ಲ ತುಂಬ ಒಳ್ಳೆಯವರು. ಓಟು ಹಾಕುವ ಜನರಂತೂ ಒಳ್ಳೆಯವರು. ಯಾಕಂದರೆ ಯಾರು ಎಂಥವರು ಅಂತ ಪ್ರಶ್ನೆ ಮಾಡೋರು ನಮ್ಮ ಕ್ಷೇತ್ರದ ಜನ. ಆದರೆ ನೀವು ಒಳ್ಳೆತನ ಮಾಡಿದ್ರೆ ಒಳ್ಳೆ ಗುಣ ಇರುತ್ತೆ. ಎಲ್ಲ ಗೆತ್ತೀವಿ ಒಂದು ಸರಿ. ಯಾಕೆ ಈ ಥರ ಮಾಡ್ತೀರಾ? ಯಾಕೆ ಈ ಥರ ನೋವನ್ನು ನೀವು ಉಂಟು ಮಾಡ್ತೀರಿ ನೀವು? ಮತ್ತೊಂದು